ಎಲ್ಲರಿಗೂ ನಮಸ್ಕಾರ. ನಾನು ಮದನ್ ಜೀವಿ. ಇವತ್ತಿನ ರೆಸಿಪಿ ಪಾಪ್ಲೆಟ್ ಮೀನು ಫ್ರೈ. ಪಾಪ್ಲೆಟ್ ಮೀನು ಫ್ರೈಗೆ ಮೀನನ್ನು ಉದ್ದಕ್ಕೆ ಹೆಚ್ಕೊಂಡಿದ್ದೀವಿ. ಈಗ ಒಂದು ಪಾತ್ರೆಗೆ ಪಾಪ್ಲೆಟ್ ಮೀನು ಹಾಕೋಣ. ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ್ಮೇಲೆ ಈಗ ಚಿಕನ್ ಮಸಾಲ ಹಾಕೋಣ. ಒಂದು ಪ್ಯಾಕೆಟ್ ಫುಲ್ ಹಾಕೋಣ. ಈಗ ಅದಕ್ಕೆ ಕಾಳು ಮೆಣಸಿನ ಪುಡಿ ಹಾಕೋಣ. ಈಗ ಅರ್ಧ ಚಮಚ ಅರಿಶಿನ ಪುಡಿ ಹಾಕೋಣ. ಅರಿಶಿನ ಪುಡಿ ಹಾಕಾದ್ಮೇಲೆ ಒಂದು ಅರ್ಧ ಚಮಚ ಉಪ್ಪು ಹಾಕೋಣ. ಈಗ 1 ರಿಂದ 1.5 ಚಮಚ ಖಾರದ ಪುಡಿ ಹಾಕೋಣ. ಈಗ ಎಲ್ಲ ಹಾಕಿದಾಯ್ತು. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಲಿಂಬೆಹಣ್ಣಿನ ರಸನ ಹಾಕೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆಯಿತು. ಇನ್ನು ಎಣ್ಣೆಲ್ಲ ಹೊರಗಡೆ ಆಯಿತು. ಫ್ರೆಂಡ್ಸ್, ಮೊದಲಿಗೆ ಈಗ ಒಂದು ಒಲೆಯಲ್ಲಿ ತವ ಇಟ್ಕೊಂಡು ಎಣ್ಣೆ ಹಾಕೋಣ. ಎಣ್ಣೆ ಎಲ್ಲ ಕಡೆ ಹೊರಗಡೆ. ಈಗ ಮೀನನ್ನ ಮಸಾಲೆ ಹಾಕಿದ್ವಲ್ಲ, ಮೀನನ್ನ ಮುಂದೆ ತವ ಮೇಲೆ ಹಾಕೋಣ. ಮೀನು ಎಣ್ಣೆಗೆ ಚೆನ್ನಾಗಿ ಬೇಯಲಿ. ಹಿಂಗೆ ಚೆನ್ನಾಗಿ ಬೆಂದ್ಮೇಲೆ ತಿರ್ಸಿ ಹಾಕೋಣ. ಈಗ ಮೀನು ಎಣ್ಣೆಗೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ತಿರ್ಸಿ ಹಾಕೋಣ. ಚೆನ್ನಾಗಿ ಬೆಂದಿದೆ. ಈ ಥರ ಬೇಯಬೇಕು. ಬೆಂದರೆ ಒಳ್ಳೆ ರುಚಿ, ಮಸಾಲೆ ಚೆನ್ನಾಗಿ ಹಿಡಿದಿರುತ್ತಲ್ಲ, ಒಳ್ಳೆ ರುಚಿ ಬರುತ್ತೆ. ಈ ಥರ ಬೇಯಿಸ್ಕೊಳ್ಳಿ. ಎಲ್ಲ ತಿರ್ಸಿ ಹಾಕೊಳ್ಳಿ. 2 ಕಡೆ ಚೆನ್ನಾಗಿ ಬೆಂದ್ಮೇಲೆ ಚೆನ್ನಾಗಿ ತಿರ್ಸಿ ಹಾಕೊಂಡ್ರೆ ಎಲ್ಲ ಕಡೆ ಬೇಯಬೇಕು. ನೋಡಿ, ಈ ಥರ ಸೂಪರಾಗಿ ಬಂದಿದೆ. ಇದೇ ಥರ ನೀವು ಮನೇಲಿ ಫ್ರೈ ಮಾಡಿ. ಅದೇ ಮಾತ್ರ ಭಾರಿ ಹೋಗಿ. ಫ್ರೆಂಡ್ಸ್, ಪಾಪ್ಲೆಟ್ ಮೀನು ಫ್ರೈ ರೆಡಿಯಾಗಿದೆ. ಇದು ಇಷ್ಟ ಆಯಿತು ಅನ್ಕೊಂತೀನಿ. ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.